ನಮಗೆ ಸಾಂಬಾದಿಂದ ಬರ್ತಾ ಇರುವಂತಹ ದೃಶ್ಯ ಪ್ರಮುಖವಾಗಿ ಗಡಿ ಭಾಗದಲ್ಲಿ ಆರ್ಟಿಲರಿ ಶೆಲ್ಲಿಂಗ್ ಆಗಿದೆ. ಅದರ ಪರಿಣಾಮವಾಗಿ ಈಗ ನೇರವಾಗಿ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಗಡಿ ಭಾಗದಲ್ಲಿರುವಂಥ ಅನೇಕ ವಸತಿ ಸಮುಚ್ಚಯಗಳಿಂದ ಮನೆ ಏನಿದೆ ಅಲ್ಲೂ ಕೂಡ ಡ್ಯಾಮೇಜ್ ಆಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಂದರೆ ರಾತ್ರಿ ಯಾವ ಮಟ್ಟಿಗೆ ಅಟ್ಯಾಕ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಪಾಕಿಸ್ತಾನ ಬಂದು ಬಿದ್ದಿರುವಂಥ ಮಿಸೈಲ್ ಇದೆ. ಅಫ್ಕೋರ್ಸ್ ಇದು ಮಿಸೈಲ್ ಗಿರೀಶ್, ಇಫ್ ಐ ಆಮ್ ನಾಟ್ ರಾಂಗ್, ಇದು ಮಿಸೈಲ್ ಇದು. ಹೀಗಾಗಿ ಇದು ಲೈವ್ ಇದೆಯಾ ಅಥವಾ ಯಾವ ಥರ ಇದ್ರ ಬಗ್ಗೆ ಇಂಟರ್ಸೆಪ್ಟ್ ಆಗಿರುತ್ತೆ. ಈಗ ಲೈವ್ ಆಗಿದೆ, ಅಷ್ಟೆಲ್ಲ ಜನ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಡಿಫ್ಯೂಸ್ ಮಾಡಿದ್ದಾರೆ. ಡಿಫ್ಯೂಸ್ ಮಾಡಿರುವಂತ ಮಿಸೈಲ್ ಇಲ್ಲಿ ಬಂದು ಬಿದ್ದಿದೆ. ಹೀಗಾಗಿ ಡಿಫ್ಯೂಸ್ ಆಗಿರುವಂಥ ಒಂದು ಬಾಂಬನ್ನು ಅಥವಾ ಮಿಸೈಲನ್ನು ನೀವು ನೋಡ್ತಾ ಇದ್ದಾರೆ. ಅದನ್ನು ಈಗಾಗಲೇ ಹಾಗೆ ಬಿಡಲ್ಲ, ಸೇನೆಯವರು ಕೂಡ ಅದನ್ನು ರಿಕವರ್ ಮಾಡಿ ಅದನ್ನು ನೆಕ್ಸ್ಟ್ ಅದನ್ನು ತನಿಖೆ ಮಾಡ್ತಾರೆ. ಯಾವ ರೀತಿ ಇದೆ, ಅದರಲ್ಲಿ ಯಾವ್ಯಾವ ಕಾನ್ಫಿಗರೇಷನ್ಸ್ ಇರುತ್ತೆ, ಹೇಗೆ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿದ್ವಿ ಎಲ್ಲವೂ ಕೂಡ ನೋಡ್ತಾ. ಇನ್ನು ಸಾಂಬಾದ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಗಡಿ ಭಾಗದಿಂದ ಬರ್ತಾ ಇರುವಂಥ ದೃಶ್ಯ ಪಕ್ಕದಲ್ಲೇ ನೋಡ್ತಾ ಇದ್ದೀರಾ. ಪಾಕಿಸ್ತಾನದ ಮತ್ತು ಭಾರತದ ಗಡಿ ಭಾಗ, ಪಾಕಿಸ್ತಾನದ ಬಾವುಟ ಕಾಣ್ತಾರೆ. ಇನ್ನೊಂದು ಕಡೆಗೆ ಭಾರತದಿಂದ ತೆಗಿತಾ ಇರುವಂಥ ದೃಶ್ಯ ಅದು. ಇನ್ನೊಂದು ಭಾಗದಲ್ಲಿ ಪಾಕಿಸ್ತಾನ ಇದೆ. ಆ ಪಾಕಿಸ್ತಾನದ ಬಾರ್ಡರ್ಗಳು ಯಾವ ರೀತಿ ಇದೆ ಅನ್ನುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲೂ ಸಾಕಷ್ಟು ಉದ್ವಿಗ್ನತೆ ಇದೆ. ಅದರ ಜೊತೆಗೆ ಈಗಾಗಲೇ CCTV ದೃಶ್ಯಗಳು ಕೂಡ ಬರ್ತಾ ಇದೆ. ಇದು ಬಾಂಬ್, ಇನ್ಫ್ಯಾಕ್ಟ್ ಮಿಸೈಲ್ ಡಿಫ್ಯೂಸ್ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದಾರೆ. ಯಾವ ರೀತಿ ಮಿಸೈಲನ್ನು ಡಿಫ್ಯೂಸ್ ಮಾಡಲಾಯಿತು ಅನ್ನುವಂಥ ದೃಶ್ಯಗಳು ನಮಗೆ ಬರ್ತಾ ಇದೆ. ಈಗಾಗಲೇ ಇಂಟರ್ಸೆಪ್ಟ್ ಆಗಿ ಬಿದ್ದಿತ್ತು. ಅದನ್ನು ಕೆಲವೊಂದು ಕಡೆಗೆ ಲೈವ್ ಮಿಸೈಲ್ಸ್ಗಳು ಇತ್ತು ಅಂತ ಹೇಳಲಾಗ್ತಾ ಇದೆ. ಅದನ್ನು ಈಗ ಡಿಫ್ಯೂಸ್ ಮಾಡಲಾಗ್ತಾ ಇದೆ. ಜಮ್ಮುವಿನ ಸಾಂಬಾದಿಂದ ಬರ್ತಾ ಇರುವಂಥ ದೃಶ್ಯ, ಅದನ್ನು ಡಿಫ್ಯೂಸ್ ಮಾಡಿರುವಂಥ ದೃಶ್ಯಗಳು